ಡಿಸೆಂಬರ್ 13ನೇ ತಾರೀಕು ಇಬ್ಬರು ಆಗಂತುಕ ನುಸುಳುಕೋರರು ಸಂಸತ್ತಿನೊಳಗೆ ಬಂದರು. ಲೋಕಸಭೆ ಕಲಾಪ ನಡೀತಾ ಇದ್ದಾಗಲೇ ಏನೇನು ಮಾಡಿದ್ರು ಅನ್ನೋದನ್ನು ದೇಶ ನೋಡಿದೆ, ಪ್ರಪಂಚ ನೋಡಿದೆ. ಅದಾದ ನಂತರ ವಿಪಕ್ಷಗಳು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾವೆ. ಇದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಇಬ್ಬರು ಕೂಡ ಲೋಕಸಭೆ ರಾಜ್ಯಸಭೆಗೆ ಉತ್ತರ ಕೊಡಬೇಕು ಅಂತ ಅವರು ಉತ್ತರ ಕೊಡೋಕ್ಕೆ ಇವ್ರು ತಯಾರಿಲ್ಲ. ಕಲಾಪನೇ ನಡೀತಿಲ್ಲ ಅಂದರೆ ಈ ಗಲಾಟೆಯ ಮಧ್ಯದಲ್ಲಿ ಮಸೂದೆಗಳ ಪಾಸ್ ಆಗ್ತಾ ಇದ್ದಾವೆ, ಅವುಗಳ ಪಾಡಿಗವು ಅಷ್ಟೇ, ಚರ್ಚೆ ಆಗ್ತಾ ಇಲ್ಲ. 16ನೇ ತಾರೀಕು 13 ಜನ ಲೋಕಸಭಾ ಸದಸ್ಯರು, ಒಬ್ಬ ರಾಜ್ಯಸಭಾ ಸದಸ್ಯರನ್ನು ಅಮಾನತ್ತು ಮಾಡಲಾಯಿತು. ಗಲಾಟೆ ಜಾಸ್ತಿ ಮಾಡಿದ್ರೆ ನೀವು ಅಂತ. ಘಟನೆ ನಡೆದ 3ನೇ ದಿವಸ ಲೋಕಸಭೆಯಲ್ಲಿ 13 ಜನ, ರಾಜ್ಯಸಭೆಯಲ್ಲಿ ಒಬ್ಬರು. ಅದಾಗಿ 2ನೇ ದಿವಸಕ್ಕೆ 18ನೇ ತಾರೀಕು ಲೋಕಸಭೆಯಲ್ಲಿ 33 ಸದಸ್ಯರ ಅಮಾನತ್ತು, ರಾಜ್ಯಸಭೆಯಲ್ಲಿ 45 ಸದಸ್ಯರ ಅಮಾನತ್ತು. ಎಲ್ಲ ಸೇರಿ 92 ಆಯ್ತು ಆ ಸಂಖ್ಯೆ. 92 ಆಯ್ತು ಈ ಸಂಖ್ಯೆ. ಇವತ್ತು 19 ನೆನ್ನೆ ಆಗಿದ್ದು, ನೆನ್ನೆ ತನಕ 92 ಸದಸ್ಯರ ಅಮಾನತ್ತು. ಇವತ್ತು ಆ 92 ಸದಸ್ಯರ ಅಮಾನತ್ತು ರದ್ದುಗೊಳ್ಳಬೇಕು, ಅವರು ಮತ್ತೆ ಅಧಿವೇಶನಕ್ಕೆ ಬರಬೇಕು ಅಂತ ವಿಪಕ್ಷಗಳ ಪ್ರತಿಭಟನೆಯಿಂದಾಗಿ ಕಲಾಪ ನಡೀಲಿಲ್ಲ. 49 ಎಂಪಿಗಳು ಇವತ್ತು ಅಮಾನತ್ತುಗೊಂಡರು. ಲೋಕಸಭೆ ಸ್ಪೀಕರ್ ಅಮಾನತ್ತು ಮಾಡಿದ್ರು. 49. ಟೋಟಲ್ ನಂಬರ್ ಎಷ್ಟಾಯಿತು? 141. ಒಂದೇ ಅಧಿವೇಶನದಲ್ಲಿ ಇಷ್ಟು ಜನ ಸದಸ್ಯರು ಅಮಾನತ್ತುಗೊಂಡಿರೋದು ಇತಿಹಾಸದಲ್ಲೇ ಮೊದಲನೇ ಸಲ. ಒಂದು ಅಧಿವೇಶನ ಅಷ್ಟೇ ಯಾಕ್ರಿ, ಭಾಳಷ್ಟು ರೆಕಾರ್ಡ್ಗಳಾದವು ಇದರಲ್ಲಿ. UPA ಅವಧಿಯಲ್ಲಿ 2004ರಿಂದ 2014 ಮಧ್ಯದಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 51 ಅಮಾನತ್ತಾದವರು. 51 ಸದಸ್ಯರು ಒಟ್ಟು. ಆ 10 ವರ್ಷಗಳಲ್ಲಿ UPA ಅವಧಿಯಲ್ಲಿ ಎಷ್ಟು ಸದಸ್ಯರ ಅಮಾನತ್ತಾಗಿತ್ತಲ್ಲ, ಅದರ 3 ಪಟ್ಟು ಸದಸ್ಯರು NDA ಅವಧಿಯ ಇದು ಒಂದು ಕಲಾಪದಲ್ಲಿ ಅಮಾನತ್ತಾದರು. ಒಂದೇ ವಾರದಲ್ಲಿ. ಒಂದು ವಾರನೂ ಇಲ್ಲ, 16, 18, 19, 3 ದಿವಸದಲ್ಲಿ, 3 ದಿವಸದಲ್ಲಿ 10 ವರ್ಷಗಳ UPA ಅವಧಿಯಲ್ಲಿ ಅಮಾನತ್ತಾದ ಒಟ್ಟು ಸದಸ್ಯರ 3 ಪಟ್ಟು ಹೆಚ್ಚು ಸದಸ್ಯರು. ಹೆಚ್ಚು ಕಡಿಮೆ ಅಷ್ಟು ಬರುತ್ತದೆ, ಹೆಚ್ಚು ಕಡಿಮೆ ಅಷ್ಟು. 3 ದಿವಸದಲ್ಲಿ ಅಮಾನತ್ತು. ವಿಪಕ್ಷಗಳು ಏನು ಕೇಳ್ತಿದ್ದಾರೆ? ಅಮಿತ್ ಶಾ ಮಾತಾಡಬೇಕು, ನರೇಂದ್ರ ಮೋದಿ ಅವರು ಮಾತಾಡಬೇಕು, ಉತ್ತರ ಕೊಡಬೇಕು ಅಂತ. ವಿ ಆರ್ ವರಿಡ್ ಅಂತಾರೆ, ಸಹಜ ಕೂಡ. ನಾನು ವಿಪಕ್ಷಗಳ ಬೇಡಿಕೆಯಲ್ಲಿ ಏನೂ ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು ಉತ್ತರ ಕೊಡಲಿ ಬಂದು ಅಂತ ರಾಜನಾಥ್ ಸಿಂಗ್ ಉತ್ತರ ಕೊಟ್ಟರು. ಈಗ ಒಂದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಿದೆ. UAPA ಆ್ಯಕ್ಟ್ನಡಿಯಲ್ಲಿ ಪ್ರಕರಣ ದಾಖಲಿಸಬಹುದಾದಷ್ಟು ಗಂಭೀರ ಘಟನೆ ಲೋಕಸಭೆಯಲ್ಲಿ ನಡೆಯಿತು 13ನೇ ತಾರೀಕಿಗೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಂದು ಉತ್ತರ ಕೊಡ್ತಾರೆ. ಗೃಹ ಸಚಿವರು ಯಾಕೆ ಉತ್ತರ ಕೊಡ್ತಿಲ್ಲ ಅಂತ ವಿಪಕ್ಷಗಳ ಪ್ರಶ್ನೆ. ಹೋಮ್ ಮಿನಿಸ್ಟ್ರು ಆ ಇಂಡಿಯಾ ಟುಡೇ ಕಾನ್ಕ್ಲೇವ್ಗೆ ಹೋದರು. ಕಾನ್ಕ್ಲೇವ್ನಲ್ಲಿ ಪ್ರಶ್ನೆ ಕೇಳಿದಾಗ ನ್ಯೂಸ್ ಆ್ಯಂಕರ್ಗೆ ಉತ್ತರ ಕೊಡ್ತಾರೆ. ಚೂಕ್ ಹುಯಿ ಹೇ ಅಂತಾರೆ. ಹೌದು, ಒಂದು ಅಚಾತುರ್ಯ ನಡೆದುಬಿಟ್ಟಿದೆ, ತನಿಖೆ ನಡೀತಾ ಇದೆ, ವಾಟ್ ಎವರ್ ಬ್ಲಾ ಬ್ಲಾ ಹೇಳಿದಾರಲ್ಲ, ಅದನ್ನೇ ಬಂದು ಸಂಸತ್ನಲ್ಲಿ ಹೇಳೋಕ್ಕೆ ಏನು ಸಮಸ್ಯೆ? ಲೋಕಸಭೆ ರಾಜ್ಯಸಭೆಗೆ ಹೇಳೋಕ್ಕೆ ಏನು ಸಮಸ್ಯೆ? ಘಟನೆ ನಡೆದ ನಂತರ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಕ್ಷೇತ್ರಕ್ಕೆ ಹೋಗಿದ್ರು, ವಾರಾಣಸಿಯಲ್ಲಿ. ಅಲ್ಲಿ ದೈನಿಕ್ ಜಾಗರಣ ಪತ್ರಿಕೆಗೆ ಒಂದು ಸಂದರ್ಶನ ಕೊಡ್ತಾರೆ. ಆ ಸಂದರ್ಶನದಲ್ಲಿ ವಿವರವಾಗಿ ಮಾತಾಡ್ತಾರೆ ಈ ಘಟನೆಯ ಬಗ್ಗೆ. ಅದೇ ಮಾತುಗಳನ್ನು ಸಂಸತ್ನಲ್ಲಿ ಹೇಳೋಕ್ಕೆ ಏನು ಸಮಸ್ಯೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇವರು ಬಿಡಕ್ಕೆ ತಯಾರಿಲ್ಲ, ಅವ್ರು ಹೇಳಕ್ಕೆ ತಯಾರಿಲ್ಲ. ಆಮೇಲೆ ಯಾವುದೇ ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವಕ್ಕೆ ಹೀಗೆ ಸಂಸದರನ್ನು ಅಮಾನತ್ತು ಮಾಡೋದು, ಅಮಾನತ್ತು ಆಗಲೇಬಾರ್ದು ಅಂತ ಹೇಳ್ತಿಲ್ಲ ನಾನು. ಕೆಲವೊಂದು ಸಲ ಹದ್ ಸೆ ಗುಜರಾತೆ, ಹದ್ದು ಮೀರಿ ಬಿಡ್ತಾರೆ ಸಂಸದರು. ನೋಡಿದ್ದೀವಿ ಅನೇಕ ಕಡೆಗಳಲ್ಲಿ. ಮೈಕ್ ಎತ್ಕೊಂಡು ಎಸೆಯೋದು, ಪುಸ್ತಕಗಳನ್ನು ತೂರಾಡೋದು, ಸದನದ ಬಾವಿಗಿಳಿದು ಸ್ಪೀಕರ್ ಚೇರ್ ಮೇಲೆ ಹತ್ತಕ್ಕೆ ಹೋಗೋದು.
ಅಂದರೆ ಇಲ್ಲಿ ನಡೆದಿದ್ದು ಏನೂ ಅಲ್ಲ. ಹಂಗೆ ನೋಡ್ರೆ ಕರ್ನಾಟಕದಲ್ಲೇ ನೋಡಿದ್ದೀವಿ ನಾವು. ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ ಸ್ಥಾನದಲ್ಲಿ ಕೂತವ್ರು ಕಾಲರ್ ಪಟ್ಟಿ ಹಿಡಿದು ಎಳೆದು ಬಿಟ್ರಲ್ಲ. ಅಂಥದ್ದೇನಾದರೂ ಆ ಲೆವೆಲ್ಗೆ ಆದಾಗ ಓಕೆ, ಅಮಾನತ್ತು ಅವಶ್ಯಕತೆ ಇತ್ತು. ಅಂಥದ್ದೇನೂ ಅಲ್ಲ. ಕಲಾಪ ನಡೆಯೋದಕ್ಕೆ ಬಿಡ್ತಿಲ್ಲಪ್ಪ ವಿಪಕ್ಷಗಳು. ಉದ್ದೇಶನೇ ಅದು. ಮೊದಲು ಇದಕ್ಕೆ ಉತ್ತರ ಕೊಡಿ ಅಂತಾರೆ ಅವರು. ಡಿಸೆಂಬರ್ 13ಕ್ಕೆ ಏನಾಯ್ತಲ್ಲ ಅದಕ್ಕೆ ಮೊದಲು ಉತ್ತರ ಕೊಡಿ. ಬಿ ಜೆ ಪಿಯವರು ಯಾರ್ಯಾರು ನಿಂತ್ಕೊಂಡು ಹೇಳ್ತಾರೆ, ಇಲ್ಲ ತನಿಖೆ ಹಂತದಲ್ಲಿ ಹೆಂಗೆ ಉತ್ತರ ಕೊಡೋಕ್ಕೆ ಬರುತ್ತೆ, ಅದನ್ನು ಹೋಮ್ ಮಿನಿಸ್ಟ್ರೇ ಹೇಳಿ. ಘಟನೆ ಹಿಂಗೆ ಆಗಿದೆಯಪ್ಪ, ನಮಗೂ ಗೊತ್ತು ನಿಮಗೂ ಗೊತ್ತು. ಅಲ್ಲೊಂದು FIR ಆಗಿದೆ. FIR ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿ ಪ್ರಾಥಮಿಕ ಮಾಹಿತಿಯನ್ನು ಅವ್ರು ಕೊಡೋ ತನಕ ಸ್ವಲ್ಪ ಸುಮ್ಮನಿರೋಣ ಅಂತ ಆದರೂ ಹೋಮ್ ಮಿನಿಸ್ಟರ್ ಹೇಳ್ಬೇಕಲ್ಲ. ಹಿ ಡಸಂಟ್ ವಾಂಟ್ ಟು ಕಮ್ ಆನ್ ರೆಕಾರ್ಡ್. ಮಾಧ್ಯಮದಲ್ಲಿ ಕೊಟ್ಟ ಹೇಳಿಕೆಗಳು ಸದನದ ಕಲಾಪದಲ್ಲಿ ಶಾಶ್ವತವಾಗಿ ಉಳಿದು ಹೋಗೋದಿಲ್ಲ. ಇಲ್ಲಿ ಕೊಟ್ಟ ಹೇಳಿಕೆಗಳು ಉಳ್ಕತ್ತವೆ. ಆಯಿತು, ಉಳ್ಕೊಂಡ್ರವರು ಏನಾಗೋದಿದೆ? ನನಗಿದು ಅರ್ಥನೇ ಆಗ್ತಿಲ್ಲ ಯಾಕೆ ಅಂತ. ಘಟನೆ ಆಗಿದೆ, ಅದನ್ನ ಯಾರಿಗೂ ಮುಚ್ಚಿಡೋಕ್ಕಾಗೋದಿಲ್ಲ. ಪ್ರಪಂಚ ನೋಡಿದೆ ರೀ, ದೇಶ ಒಂದೇನು ಪ್ರಪಂಚನೇ ನೋಡಿದೆ. ಅದರ ಬಗ್ಗೆ ಸ್ಟಿಲ್ ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ನಾವು ಇನ್ವೆಸ್ಟಿಗೇಷನ್ ಆದಮೇಲೆ ನಿಮ್ಮ ಜೊತೆಗೆ ಮಾಹಿತಿ ಹಂಚ್ಕೊಳ್ತೀವಿ ಅಂತ ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರೆ ಅವ್ರ ಲೆಕ್ಕಾಚಾರ ನಮಗೆ ಅರ್ಥ ಆಗೋದಿಲ್ವೋ, ನಮ್ಮ ಪ್ರಶ್ನೆಗಳು ಅವ್ರಿಗೆ ಅರ್ಥ ಆಗೋದಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಜನ ಅಮಾನತ್ತಾದ್ರೆ ಇವತ್ತು ಈ ಒಂದು ಗಲಾಟೆಗೆ ಸಂಬಂಧಿಸಿದಂತೆ 16ನೇ ತಾರೀಕಿನಿಂದ ಇವತ್ತಿನ ತನಕ 141 ಸದಸ್ಯರ ಅಮಾನತ್ತಾಗಿದ್ದಾರೆ. 141 ಸದಸ್ಯರು. ನಾಟ್ ಅ ಗುಡ್ ಸೈನ್. ಒಳ್ಳೆಯ ಲಕ್ಷಣ ಅಲ್ಲ ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ. ಬೆಳಗ್ಗೆ 9 ಗಂಟೆ ಕಲಾಪ ಶುರುವಾಯಿತು. 92 ಸದಸ್ಯರ ಅಮಾನತ್ತನ್ನು ಖಂಡಿಸಿ ವಿಪಕ್ಷಗಳು ಬ್ಲ್ಯಾಕ್ ಡೇಯನ್ನು ಆಚರಣೆ ಮಾಡ್ತಿದ್ವು. ಬ್ಲ್ಯಾಕ್ ಡೇ ಆಚರಣೆ 10 ಗಂಟೆಗೆ BJP ಸಂಸದರದೊಂದು ಸಭೆ ಆಯಿತು. ಸಭೆಗೆ ನರೇಂದ್ರ ಮೋದಿ ಬರ್ತಾರೆ, ಪ್ರಧಾನಮಂತ್ರಿಗಳು ಬರ್ತಾರೆ. 10:15 ವಿಪಕ್ಷಗಳು ಸಂಸತ್ತಿನ ಹೊರಗಡೆ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ಶುರು ಮಾಡಿದ್ರು. 92 ಸದಸ್ಯರ ಅಮಾನತ್ತನ್ನು ಖಂಡಿಸಿ ಅವರ ಅಮಾನತ್ತನ್ನು ಕ್ಯಾನ್ಸಲ್ ಮಾಡಿ ವಾಪಸ್ ಸದನಕ್ಕೆ ಕರೆಸಿ ಅಂತ. 11 ಗಂಟೆಗೆ ಪಾರ್ಲಿಮೆಂಟ್ ರೆಸ್ಯೂಮ್ ಆಯಿತು. ಒಳಗಡೆನು ಅಂದರೆ ಲೋಕಸಭೆ ರಾಜ್ಯಸಭೆ ಎರಡೂ ಕಡೆನೂ ವಿಪಕ್ಷಗಳಿಂದ ಪ್ರತಿಭಟನೆ ಮುಂದುವರಿಯಿತು. 11 ಗಂಟೆ 5 ನಿಮಿಷಕ್ಕೆ ಲೋಕಸಭೆ ಕಲಾಪವನ್ನು 12 ಗಂಟೆಯ ತನಕ, 12 ಗಂಟೆಗಳ ಕಾಲ ಅಲ್ಲ 12 ಗಂಟೆಯ ತನಕ ಮುಂದೂಡಲಾಯಿತು. 11 ಗಂಟೆ 20 ನಿಮಿಷಕ್ಕೆ ರಾಜ್ಯಸಭೆಯಲ್ಲೂ ಜೋರು ಗಲಾಟೆ ಆಯಿತು. ರಾಜ್ಯಸಭೆಯ ಕಲಾಪವನ್ನು 12 ಗಂಟೆಗಳ ತನಕ ಮುಂದೂಡಲಾಯಿತು. ಮಧ್ಯಾಹ್ನ 12ಕ್ಕೆ ಕಲಾಪ ಆರಂಭಗೊಳ್ತಾ ಇದ್ದಂತೆ ಮತ್ತೆ ಗಲಾಟೆ. ಲೋಕಸಭಾ ಕಲಾಪವನ್ನು 12:15 ತನಕ ಮುಂದೂಡಲಾಯಿತು. ರಾಜ್ಯಸಭಾ ಕಲಾಪವನ್ನು ಮಧ್ಯಾಹ್ನ 2 ಗಂಟೆ ತನಕ ಮುಂದೂಡಿದ್ರು. 12:15 ಲೋಕಸಭೆ ರೆಸ್ಯೂಮ್ ಆಯಿತು. ಆವಾಗಲೂ ಮತ್ತೆ ಜೋರು ಗಲಾಟೆ. ಸ್ಪೀಕರ್ ಓಂ ಬಿರ್ಲಾ ಅವರೇ ಪೀಠದಲ್ಲಿದ್ದರು. 49 ಸಂಸದರನ್ನು ಅಮಾನತ್ತು ಮಾಡಿ ಆದೇಶ ಹೊರಡಿಸಿದರು. 49 ಸಂಸದರು. ಅಂದರೆ ಈ ಅಧಿವೇಶನ ಮುಗಿಯೋ ತನಕ ಆ ಸಂಸದರು ಹೊರಗೆ ಬರೋಂಗಿಲ್ಲ, ಇದು ಒಳಗಡೆ ಬರೋಂಗಿಲ್ಲ, ಅಧಿವೇಶನದ ಒಳಗೆ ಬರೋಂಗಿಲ್ಲ. ಹಾಗೆ ಶುಕ್ರವಾರ ಮುಗಿಯೋದು ಸೆಷನ್ನು. ಶುಕ್ರವಾರದ ತನಕ ಒಳಗೆ ಬರೋಂಗಿಲ್ಲ. ಮತ್ತು ಮುಂದಿನ ಅಧಿವೇಶನ ಬಜೆಟ್ ಅಧಿವೇಶನದಲ್ಲಿ ಯಥಾ ಪ್ರಕಾರ ಬರ್ತಾರೆ. ದಿಸ್ ಈಸ್ ನಾಟ್ ಅ ಗುಡ್ ಸೈನ್ ಅಂತ. ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಲಕ್ಷಣ ಅಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ ಇದು. ಆಮೇಲೆ ನಡೆದಿದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ವಿಪಕ್ಷಗಳ ಹೊರಗಡೆ ಬಂದರು. ಅದಕ್ಕಿಂತ ಮುಂಚೆ ಈ ಅಷ್ಟೂ ಘಟನೆಗೆ ಈ ಪ್ರಧಾನಿ ನರೇಂದ್ರ ಮೋದಿ BJP ಸಂಸದರ ಸಭೆ ಮಾಡಿದ್ರಲ್ಲ, ಸಂಸದರ ಸಭೆಯಲ್ಲಿ ಮಾತಾಡಿದ್ರಂತೆ. ಸಂಸದರ ಸಭೆಯಲ್ಲಿ ಹೇಳ್ತಾರೆ, ಸೋಲಿನಿಂದ ಹತಾಶರಾಗಿ ಸಂಸತ್ನಲ್ಲಿ ಗದ್ದಲ ಮಾಡ್ತಾ ಇದ್ದಾರೆ. ಸ್ಮೋಕ್ ಬಾಂಬ್ ದಾಳಿಯನ್ನು ಒಕ್ಕೊರಲಿನಿಂದ ಖಂಡಿಸಬೇಕು. ಕಾಂಗ್ರೆಸ್ ನಾಯಕರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಇದರಲ್ಲಿ ರಾಜಕೀಯ ಮಾಡ್ತಾ ಇವೆ. ಪಂಚರಾಜ್ಯ ಸೋಲಿನಿಂದ ಹತಾಶರಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ. ಸದನದಲ್ಲಿ ಶಿಸ್ತು, ಉತ್ತಮ ಸಂಸದೀಯ ವರ್ತನೆ ತೋರಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ BJP ಸಂಸದರ ಸಭೆಯಲ್ಲಿ ಮಾತನಾಡಿದ್ರಂತೆ. ಇಂಟ್ರೆಸ್ಟಿಂಗ್ಲಿ ಲೋಕಸಭಾ ಸ್ಪೀಕರ್ ಅವರದ್ದೊಂದು ಹೇಳಿಕೆ ಬರ್ತಾ ಇದೆ.
ಡಿಸೆಂಬರ್ 13ನೇ ತಾರೀಕು ಸಂಸತ್ನಲ್ಲಿ ಭದ್ರತಾ ಲೋಪ ನಡೆದಿದೆ. ಸಂಸತ್ ಭದ್ರತೆ ಮತ್ತು ಇಲ್ಲಿನ ವಿಚಾರ ಕೇಂದ್ರಕ್ಕೆ ಸೇರಿದ್ದಲ್ಲ, ಕೇಂದ್ರ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಸಂಸತ್ನ ಸಂಪೂರ್ಣ ಭದ್ರತೆ ಲೋಕಸಭಾ ಕಾರ್ಯದರ್ಶಿಗೆ ಸೇರಿದ್ದು. ಸಂಸತ್ ಭದ್ರತೆ ವಿಚಾರದಲ್ಲಿ ಕೇಂದ್ರ ಮಧ್ಯಪ್ರವೇಶಿಸುವಂತಿಲ್ಲ, ಸ್ಪೀಕರ್ ಹೇಳಿದ್ದಾರೆ ಅಂತ. ಮಧ್ಯಪ್ರವೇಶಿಸುವಂತಿಲ್ಲ, ಕೇಂದ್ರ ಸರ್ಕಾರದ ಮಧ್ಯಪ್ರವೇಶಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಓಂ ಬಿರ್ಲಾ ಸ್ಪೀಕರ್ ಅವರು ಹೇಳಿದ್ದಾರೆ. ಅಂದರೆ ನೀವು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬಾರ್ದು ಅಂದರೆ 2001ರಲ್ಲಿ ಸಂಸತ್ ಮೇಲೆ ದಾಳಿ ನಡೀತಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ. ಆಗಲೂ ಕೂಡ ಸ್ಪೀಕರ್ ಆಗಿದ್ದವರು ಪ್ರೈಮ್ ಮಿನಿಸ್ಟರ್ಗೂ ಹೋಮ್ ಮಿನಿಸ್ಟರ್ಗೂ ಈವನ್ ಡಿಫೆನ್ಸ್ ಮಿನಿಸ್ಟರ್ಗೂ ಸಂಬಂಧ ಇಲ್ಲ. ಸ್ಪೀಕರ್ ಆದವ್ರು ನಾವು ಹೇಳಿಕೆ ಕೊಡ್ತೀವಿ ಅಂದ್ರ ಇಲ್ಲಪ್ಪ. ಆವಾಗ ವಾಜಪೇಯಿ ಅವರು, ಅದ್ವಾನಿ ಅವರು ವಿಪಕ್ಷಗಳ ಮುಖಂಡರಿಗೆ ಕಾಲ್ ಮಾಡಿ ಮಾತಾಡಿ ಬ್ರೀಫ್ ಮಾಡಿ ಸೆನ್ಸ್ ಆಫ್ ಹೌಸ್ ತಗೊಂಡು ಎಲ್ಲವನ್ನೂ ಸರ್ಕಾರ ಮುಂದೆ ನಿಂತ್ಕೊಂಡು ಮಾಡಿತ್ತವಾಗ. ಆವಾಗ ಇಟ್ ವಾಸ್ ಅ ಟೆರರಿಸ್ಟ್ ಅಟ್ಯಾಕ್. 9 ಜನ ಭದ್ರತಾ ಸಿಬ್ಬಂದಿನೇ ಸತ್ತೋದ್ರಲ್ಲಿ ಹುತಾತ್ಮರಾದರು 2001ರ ಡಿಸೆಂಬರ್ 13ನೇ ತಾರೀಕು. ಆವಾಗಿನ ಸ್ಪೀಕರ್ ಹಿಂಗೆ ಹೇಳಲಿಲ್ಲ, ಈಗ ಹೇಳ್ತಿದ್ದಾರೆ ಸಂಬಂಧ ಇಲ್ಲ ಇದಕ್ಕೆ ಅಂತ. ಪ್ರಹ್ಲಾದ್ ಜೋಶಿಯವರು ಮಾತಾಡಿದ್ರು, ಕೇಂದ್ರ ಸಚಿವರು ಇವತ್ತು ಸಭೆಯಲ್ಲಿ ಪ್ರಧಾನಿ ಉಲ್ಲೇಖ ಮಾಡಿದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರ ಘಟನೆಯನ್ನು ಖಂಡಿಸಬೇಕಾಗಿತ್ತು, ಆದರೆ ಇತ್ತೀಚೆಗೆ ಚುನಾವಣೆಯಲ್ಲಿ ಸೋತು ಹತಾಶರಾಗಿ ಹಿಂಗೆ ಮಾಡ್ತಿದ್ದಾರೆ. ಡಿಸೆಂಬರ್ 13ರ ಘಟನೆಗಿಂತಲೂ ಇವರ ವರ್ತನೆ ಹೆಚ್ಚು ಅಪಾಯಕಾರಿಯಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿಸ್ಕೊಳ್ಳಿ. प्रधानमंत्री जी ने किया है और पार्लियामेंट इंसिडेंट के बारे में उन्होंने उल्लेख किया। पार्लियामेंट इंसिडेंट के बारे में उन्होंने कहा जो भी व्यक्ति डेमोक्रेसी में प्रजाप्रभुत्व में उनका विश्वास है, इसको घोर खंडन करना था। हम सब मिलकर इसको खंडन करना था, लेकिन कुछ पार्टियां जो अभी हुए चुनाव का नतीजे से निराश होके, हताश होके, तो इसके बारे में एक तरह इसके समर्थन का भाषा जो उपयोग कर रहे हैं, ये तो इट इज मोर डेंजरस। जो एक्ट हुआ है उससे ही कंसर्न पार्लियामेंट में जो अभी बिल पेंडिंग है उसमें सार्थक चर्चा करने के लिए कम से कम जो पार्टी उपस्थित, बाकी पार्टियां जो उपस्थित है वो तो रहेंगे, हम भी उपस्थित करके हमको स्वयं पार्टिसिपेट भी करना पूरे बैठ के और डिबेट को सुनना, क्योंकि 3-4 बिल तो ऐसे हैं जो आने वाले 100-150 वर्ष तक उसका एक इम्पैक्ट रहेगा। प्रधानमंत्री ಇದು ಒಂದು ಕಡೆ ಆಯಿತು. ಸರ್ಕಾರದ ವರ್ತನೆಯನ್ನು ಖಂಡಿಸಿ, ಅಂದರೆ ಹೋಮ್ ಮಿನಿಸ್ಟ್ರು ಉತ್ತರ ಕೊಡೋದಿಲ್ಲ, ಪ್ರೈಮ್ ಮಿನಿಸ್ಟ್ರು ಉತ್ತರ ಕೊಡೋದಿಲ್ಲ. ಹೋಮ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಉತ್ತರ ಕೊಡಬೇಕು ಅನ್ನೋದು ಒಂದು ಬೇಡಿಕೆ, ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಬೇಕು ಅನ್ನೋದು ಇನ್ನೊಂದು ಬೇಡಿಕೆ, ಅವ್ರನ್ನ ವಜಾ ಮಾಡಿ ಅನ್ನೋದು ಮತ್ತೊಂದು ಬೇಡಿಕೆ, ಈ ಥರದ್ದೆಲ್ಲ ಇದೆ. ಇದಕ್ಕೆ ಸೊಪ್ಪು ಹಾಕ್ತಿಲ್ಲ ಅಂತ ವಿಪಕ್ಷಗಳು ಪ್ರತಿಭಟನೆ ಸಂಸತ್ತಿನ ಮೆಟ್ಟಿಲುಗಳ ಮೇಲೆ. ನೋಡಿ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ, ವಿಪಕ್ಷಗಳದ್ದು ಪ್ರಶ್ನಿಸುವ ಅಧಿಕಾರವನ್ನು ಯಾರೂ ಇಲ್ಲಿ ಕ್ವಶನ್ ಮಾಡ್ತಿಲ್ಲ ಮತ್ತು ಪ್ರತಿಭಟಿಸುವ ಅಧಿಕಾರವನ್ನು ಕ್ವಶನ್ ಮಾಡ್ತಿಲ್ಲ. ಪ್ರತಿಭಟನೆ ಅಂದರೆ ಹೆಂಗೆ ಮಾಡ್ತೀರಿ, ಏನು ಪ್ರತಿಭಟನೆ ಮಾಡ್ತೀರಿ? ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡು ರಾಜ್ಯಸಭೆಯ ಸಭಾಪತಿಗಳ ಮಿಮಿಕ್ರಿ ಏನು? ರಾಜ್ಯಸಭೆಯ ಸಭಾಪತಿಗಳು ನಮ್ಮ ಉಪರಾಷ್ಟ್ರಪತಿಗಳು ಜಗದೀಪ್ ಧನ್ಕರ್. ಅವ್ರಿಗೊಂದು ಫಿಸಿಕಲ್ ಲಿಮಿಟೇಷನ್ ಇದೆ ರೀ, ಸ್ವಲ್ಪ ಗೂನ್ ಅವ್ರದ್ದು ಬೆನ್ನು, ಏನು ಹೇಳ್ತೀವಿ ನಾವು, ಸ್ವಲ್ಪ ಹಿಂಗೆ ಗೂಂತಾರೆ ಅವರು, ಅಂದರೆ ಸ್ಟ್ರೇಟ್ ಹಿಂಗೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅವ್ರಿಗೆ. ಅದನ್ನು ಆಡ್ಕೊಂಡು ನಗ್ತೀರಿ ನೀವು ಹೊರಗಡೆ, ಮಿಮಿಕ್ರಿ ಮಾಡ್ತೀರಿ. ತೃಣಮೂಲ ಕಾಂಗ್ರೆಸ್ಸಿನ ಸಂಸದ ಬ್ಯಾನರ್ಜಿ ಅಂತ ಇವ್ರ ಹೆಸರು, ಇಲ್ಲಿ ಮಿಮಿಕ್ರಿ ಮಾಡ್ತಿರೋದು. ಸುತ್ತು ಕಡೆ ಕೂತ್ಕೊಂಡು ಅವ್ರಿಗೆ ನೋಡಿ, ಅವ್ರನ್ನು ಮುಖ ನೋಡಿದ್ರೆ ವಯಸ್ಸು ಗೊತ್ತಾಗತ್ತೆ ಅವ್ರದ್ದು. ಅವ್ರ ವರ್ತನೆ ನೋಡಿ, ಕ್ಲಾಪ್ಸ್ ಹಾಕೊಂಡು ನಗ್ತಾರೆ, ಕ್ಲಾಪ್ಸ್ ಹಾಕೊಂಡು. ಈ ದೇಶದ ಉಪರಾಷ್ಟ್ರಪತಿಗಳ ದೈಹಿಕ ನ್ಯೂನ್ಯತೆಯೊಂದನ್ನು ತಮಾಷೆ ಮಾಡ್ತಿದ್ದಾರೆ. ಎದುರಿಗೆ ಕೂತ್ಕೊಂಡು ವಿಡಿಯೋ ಮಾಡ್ತಿರೋದು ಯಾರು? ಕಾಂಗ್ರೆಸ್ನವರ ಪಾಲಿಗೆ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ.
ತಮ್ಮ ಮೊಬೈಲ್ನಲ್ಲಿ ಲಿಟ್ರಲಿ ವಿಡಿಯೋ ಶೂಟ್ ಮಾಡ್ಕೊತಾರೆ ಅವ್ರಿಗೆ. ಅಸಹ್ಯ ಅಲ್ವಾ? ಕೇಳಿಸ್ಕೊಳ್ಳಿ ಒಂದ್ಸಲ ಆ ಮಿಮಿಕ್ರಿ ಕೇಳಿಸ್ಕೊಳ್ಳಿ. My spine is crossfit. You, Mr. Gandhi, you must understand. You must understand that I have been appointed here only to say Narendra Modi. I understand it. My spine is very still. I'm so tall. My spine is crossfit. You, Mr. Gandhi, you must understand. You must understand that I have been appointed here only to say Narendra Modi. I understand it. My spine is very still. I'm so tall. My spine is crossfit. ಇದನ್ನು ಪ್ರತಿಭಟನೆ ಅಂತ ನೀವೇನಾದ್ರು ಕರಿತೀರಿ ಅಂದರೆ ಥರ್ಡ್ ಕ್ಲಾಸ್ ಪ್ರತಿಭಟನೆ ಅದು. ಥರ್ಡ್ ಕ್ಲಾಸ್. ಸಂಸತ್ತಿನಲ್ಲಿ ಒಂದು ಗಲಾಟೆಯಾಗಿದೆ. BJP ಸರ್ಕಾರವನ್ನು, NDA ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಗೋಲ್ಡನ್ ಅಪಾರ್ಚುನಿಟಿ ಒಂದು ವಿಪಕ್ಷಗಳಿಗೆ ಸಿಕ್ಕಿದೆ. ವಿಪಕ್ಷಗಳಿಗೆ ಮಂಗನಂಗೆ ಆಟ ಆಡಿ ಹಾಳು ಮಾಡ್ಕೊಳ್ಳೋದು, ಮಂಗನಾಟ ಆಡಿ ಹಾಳು ಮಾಡ್ಕೊಳ್ಳೋದು. ಇದನ್ನು ಹಂಗನ್ನದೇ ಇನ್ನೇನು ಅನ್ಬೇಕು? ಥರ್ಡ್ ಕ್ಲಾಸ್ ಬಿಹೇವಿಯರ್ ಅಲ್ವಾ ಇದು? ಥರ್ಡ್ ಕ್ಲಾಸ್ ಬಿಹೇವಿಯರ್. ಇನ್ನೂ ಏನೇನು ನೋಡ್ಬೇಕು ಈ ದೇಶದ ಜನ? ನೆನಪಿಟ್ಕೊಳ್ಳಿ, ಇನ್ನೊಂದು ಸಲ ಹೇಳ್ತೀನಿ ನಾನು, ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಎತ್ತಿದ ಯಾವ ಪ್ರಶ್ನೆಯ ಬಗ್ಗೆನೂ ಅಬ್ಜೆಕ್ಷನ್ ಇಲ್ಲ. ಹೋಮ್ ಮಿನಿಸ್ಟರ್ ಉತ್ತರಕ್ಕಾಗಿ ಡಿಮಾಂಡ್ ಮಾಡ್ತಾ ಇದ್ದಾರೆ, ಕರೆಕ್ಟು. ಪ್ರೈಮ್ ಮಿನಿಸ್ಟರ್ ಉತ್ತರಕ್ಕಾಗಿ ಡಿಮಾಂಡ್ ಮಾಡ್ತಾ ಇದ್ದಾರೆ, ಕರೆಕ್ಟು. ಪ್ರತಾಪ್ ಸಿಂಹ ರಾಜೀನಾಮೆಗಾಗಿ ಡಿಮಾಂಡ್ ಮಾಡ್ತಾ ಇದ್ದಾರೆ, ಲೆಟ್ ಇಟ್ ಬಿ ಡಿಬೇಟೆಡ್. ಅಬ್ಜೆಕ್ಷನ್ ಏನು ಇವ್ರದ್ದು? ರಾಜ್ಯಸಭೆಯ ಸಭಾಪತಿಗಳು ಅರ್ಥಾತ್ ಉಪರಾಷ್ಟ್ರಪತಿಗಳು ಪಕ್ಷಾತೀತವಾಗಿ ನಡೆದುಕೊಳ್ಳಬೇಕಾಗಿತ್ತು, ನಡೆದುಕೊಳ್ಳಲಿಲ್ಲ ಅಂತ. ಆ ಆರ್ಗ್ಯುಮೆಂಟ್ಗೆ ಅಬ್ಜೆಕ್ಷನ್ ಇಲ್ಲ ರೀ ಯಾರದ್ದು. ಅನೇಕ ಸಂದರ್ಭದಲ್ಲಿ ಪೀಠದಲ್ಲಿ ಕುಳಿತುಕೊಂಡವ್ರ ಮೇಲೆ ಆ ರೀತಿಯಾದಂಥ ಆರೋಪಗಳನ್ನು ವಿಪಕ್ಷಗಳು ಮಾಡ್ತಾವಪ್ಪ. ವಿಧಾನಸಭೆಯಲ್ಲೇ ನೋಡ್ತೀವಿ ನಾವು. ನೀವು ಆಡಳಿತ ಪಕ್ಷದವ್ರು ಕೊಟ್ಟಷ್ಟು ಟೈಮನ್ನು ವಿಪಕ್ಷಗಳಿಗೆ ಕೊಡ್ತಾ ಇಲ್ಲ ಅಂತ BJP ಅವರು ಆರೋಪ ಮಾಡ್ತಾರೆ. ಹಂಗೆ ಇರ್ತವವು. ಅದನ್ನು ಪ್ರತಿಭಟಿಸುವಾಗ ನಿಮ್ಮ ರಾಜಕೀಯ ಮನೆ ಹಾಳಾಗೋಯ್ತು. ಈ ದೇಶದ ಘನ ಉಪರಾಷ್ಟ್ರಪತಿಗಳು ಅದಕ್ಕಾರು ಕಿಮ್ಮತ್ತು ಕೊಟ್ಕೊಂಡು ಮಾತಾಡೋದಲ್ವಾ? ಇನ್ನೂ ಏನೇನು ನೋಡ್ಬೇಕು ಈ ದೇಶದ ಜನ? ಪಾರ್ಲಿಮೆಂಟ್ನಲ್ಲಿ, ಸೆಷನ್ನಲ್ಲಿ, ಲೋಕಸಭೆಯಲ್ಲಿ ಕಣ್ಣು ಹೊಡೆದಿದ್ದು ನೋಡಿದ್ದಾಯಿತು, ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದು ನೋಡಿದ್ದಾಯಿತು. ಒಂದು ಡೆಕೋರಮ್ ಅಂತಿರುತ್ತೆ ರೀ, ಎದ್ದೋಗಿ ಪ್ರೈಮ್ ಮಿನಿಸ್ಟರ್ನ ಹಗ್ ಮಾಡ್ಕೊಳ್ಳೋದಂತೆ, ಅದನ್ನು ನೋಡಿದ್ದಾಯಿತು. ಈಗ ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಉಪರಾಷ್ಟ್ರಪತಿಗಳ ಮಿಮಿಕ್ರಿ ನೋಡಬೇಕು. ಸುಮ್ಮನೆ ಶಬ್ದಗಳು ಏನೇನು ಬರ್ತದೆ. ಕಲ್ಯಾಣ ಬ್ಯಾನರ್ಜಿ ಹೆಸರು, ತೃಣಮೂಲ ಕಾಂಗ್ರೆಸ್ಸಿನ ಸಂಸದ. ಅಕ್ಕಪಕ್ಕ ಅದೇನೋ ಅಂತಾರಲ್ಲ, ಕಾಡು ಬಾ ಅನ್ನತ್ತೆ ಮನೆ ಹೋಗನ್ನತ್ತೆ ಅಂತ, ಅಷ್ಟು ವಯಸ್ಸಾದವ್ರು ಕೂತ್ಕೊಂಡಿದ್ದಾರೆ. ಬುದ್ಧಿ ಹೇಳಬೇಕು. ಅವಿವೇಕಿ ಗೊತ್ತಾಗೋದಿಲ್ವೇನಯ್ಯ ನಿನಗೆ ಅಂತ ಹೇಳಬೇಕು. ಅವ್ರು ಕೂತ್ಕೊಂಡು ಚಪ್ಪಾಳೆ ಹೊಡಿತಾರೆ. ಎದುರಿಗೆ ಕಾಂಗ್ರೆಸ್ಸಿನ ಸುಪ್ರೀಂ ಲೀಡರು ನಿಂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಮೊಬೈಲ್ನಲ್ಲಿ. ಪಾಯಿಂಟ್ ಆಫ್ ಆರ್ಡರ್ನ ಗೇಲಿ ಮಾಡ್ತಾರೆ. ಪಾಯಿಂಟ್ ಆಫ್ ಆರ್ಡರ್ನ ಗೇಲಿ ಮಾಡೋದು ಅತಿರೇಕದ ಪರಮಾವಧಿ ಇದು. ಛೇ ಅಸಹ್ಯ. ಉಪರಾಷ್ಟ್ರಪತಿಗಳ ಪೀಠದಲ್ಲಿ ಕೂತ್ಕೊಂಡು ಮಾತಾಡಿದ್ರದ್ದು ನೀವತ್ತ. ಹಿ ಈಸ್ ಹರ್ಟ್. ಕೇಳಿಸ್ಕೊಳ್ಳಿ ಒಮ್ಮೆ.
Office of Chairman Rajya Sabha and Office of Speaker is very different. Political parties will have their cross currents, they will have exchanges, but imagine a senior leader of your party videographing another member of another party, mimicry of the chairman, mimicry of speaker. How ridiculous, how shameful. Office of Chairman Rajya Sabha and Office of Speaker is very different. Political parties will have their cross currents, they will have exchanges, but imagine a senior leader of your party videographing another member of another party, mimicry of the chairman, mimicry of speaker. How ridiculous, how shameful. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.